ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ನ ಕಗ್ಗಂಟು ಇನ್ನೂ ಕೂಡ ಹಾಗೆ ಇದೆ. ಶಾಸಕರ ಮುನಿಸನ್ನ ಶಮನ ಮಾಡೋದಕ್ಕೆ ಈಗ ಸಿಎಂ ಮತ್ತು ಡಿಸಿಎಂ ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ಬರ್ತಾರೆ ಸಿಎಂ ಮತ್ತು ಡಿಸಿಎಂ. ಶಾಸಕರ ಮುನಿಸು ಶಮನ ಮಾಡ್ತಾರಾ ಅನ್ನುವಂಥದ್ದು ಇವತ್ತು ಗೊತ್ತಾಗುತ್ತೆ. ಅಸಮಾಧಾನಿತ ಶಾಸಕರ ಮನವೊಲಿಕೆಗೆ ಸಿಎಂ ಕೂಡ ಈಗ ಮುಂದಾಗಿದ್ದಾರೆ. ನಿನ್ನೆನೆ ಇನ್ಫ್ಯಾಕ್ಟ್ ಸಂಜೆ ಮಾತಾಡ್ತಾರೆ ಅನ್ನುವಂಥ ಒಂದು ವಿಚಾರ ಆಯಿತು. ಆದ್ರೆ ನಿನ್ನೆ ಸಿಎಂ ಮೈಸೂರಿನಲ್ಲೇ ಉಳ್ಕೊಂಡ್ರು. ಹಾಗಾಗಿ ಇವತ್ತು ಬೆಂಗಳೂರಿಗೆ ಬರುವಂತಹ ಸಿಎಂ ಇವತ್ತು ಸಂಜೆ 4 ಗಂಟೆ ಅಷ್ಟರಲ್ಲಿ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಸೂಚನೆ ಇದೆ. ಹಾಗಾಗಿ ಸಿಎಂ ನಿವಾಸದಲ್ಲೇ ಒಂದು ಸಭೆ ಇರುತ್ತೆ. ಈ ಸಭೆಯಲ್ಲಿ ಅಸಮಾಧಾನಗೊಂಡಿರುವಂತಹ ಶಾಸಕರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅವ್ರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನ ಸಿಎಂ ಮತ್ತು ಡಿಸಿಎಂ ಮಾತಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ಪ್ರಮುಖವಾಗಿ ಇರುವಂತಹ ವಿಚಾರ ಅಂದ್ರೆ ಮುನಿಯಪ್ಪ ಅಳಿಯನಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು, ಅಲ್ಲಿ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಮುನಿಸು ವ್ಯಕ್ತಪಡಿಸಿರುವಂತಹ ಶಾಸಕರು. ನಿನ್ನೆ ಕೂಡ ಸಭಾಪತಿಗಳ ಕಚೇರಿಗೆ ತೆರಳಿದ್ರು. ಸಭಾಪತಿಗಳ ಮುಂದೆ ಒಂದು ಪ್ರಹಸನ ನಡೀತು. ರಾಜೀನಾಮೆ ಕೊಟ್ಬಿಡ್ತೀವಿ, ನಾನು ಕೊಟ್ಟೆ ಅಂತ ಹೇಳಿ ಕೊಡದಲ್ಲೇ ವಾಪಸ್ ಬಂದಿದ್ರು. ರೆಸಿಗ್ನೇಷನ್ ಪೇಪರ್ ಅನ್ನ ಕೂಡ ತೋರಿಸಿದ್ರು. ಅದರಲ್ಲಿ ನಜೀರ್ ಅಹಮದ್ ಅವರು ಕೂಡ ಮಾತನಾಡ್ತಾ, ನಾವು ಅಚಲವಾಗಿದ್ದೀವಿ, ನಾವು ರಾಜೀನಾಮೆಯನ್ನ ಕೊಡ್ತೀವಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಕಸ್ಮಾತ್ ನಮ್ಮ ಬೇಡಿಕೆಗೆ ಸ್ಪಂದನೆ ಸಿಗಲಿಲ್ಲ ಅಂತ ಹೇಳಿ ಹೇಳಿದ್ರೆ ಆವಾಗ ನಮ್ಮ ಮುಂದಿನ ನಿರ್ಧಾರವನ್ನು ನಾವು ಕೈಗೊಳ್ತೀವಿ ಅನ್ನೋ ಒಂದು ಮಾತುಗಳನ್ನು ಶಾಸಕರೆಲ್ಲರೂ ಕೂಡ ಹೇಳ್ತಾ ಬಂದರು. ಈಗ ಟ್ರಬಲ್ ಶೂಟರ್ ಕೂಡ ಎಂಟ್ರಿ ಆಗಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ನಾನೇ ಖುದ್ದಾಗಿ ಮಾತಾಡ್ತೀನಿ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ನಡೆಯುವಂಥ ಒಂದು ಸಂಧಾನ ಸಭೆ ಅದು ಎಷ್ಟು ಮಟ್ಟಿಗೆ ಫಲಪ್ರದವಾಗತ್ತೆ ಅನ್ನುವಂಥದ್ದು ಸಂಜೆ ಗೊತ್ತಾಗತ್ತೆ. ಒಟ್ನಲ್ಲಿ ಇವತ್ತು ಕೋಲಾರ ಕಾಂಗ್ರೆಸ್ ನಾಯಕರ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳಿ ಸಿಎಂ ಕೂಡ ಹೇಳಿದ್ದಾರೆ. ಮೈಸೂರಿನಲ್ಲೇ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಬಿಡುವಿಲ್ಲದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಒಂದು ರಣತಂತ್ರಗಳನ್ನ ಹೆಣೆಯುವಲ್ಲಿ ಬ್ಯುಸಿ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಹೇಳಿದ್ದಾರೆ, ಬೆಂಗಳೂರಿಗೆ ನಾನು ಹೋಗೋದು ಸಂಜೆ 4 ಗಂಟೆ ಆಗುತ್ತೆ. 4 ಗಂಟೆ ಬಳಿಕ ಅವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ನಾಯಕರನ್ನ ಕರೆದಿದ್ದೀನಿ, ಅವ್ರ ಜೊತೆಗೆ ನಾನು ಮಾತಾಡಿ ಚರ್ಚೆ ಮಾಡಿ ನಂತರ ಅವರನ್ನ ಸಮಾಧಾನ ಪಡಿಸ್ತೀನಿ ಅನ್ನುವಂಥ ಒಂದು ವಿಚಾರವನ್ನ ಕೂಡ ಹೇಳ್ತಾ, ರಾಜಕೀಯದಲ್ಲಿ ಇಂಥ ವಿಚಾರಗಳು ಸಾಮಾನ್ಯ ಅನ್ನುವಂಥದ್ದನ್ನ ಕೂಡ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮಾತಾಡ್ತೀವಿ ಎಲ್ಲರೂ ಕೂಡ ಅಸಮಾಧಾನವಾಗಿದ್ದಾರೆ ಸರ್. ಇವತ್ತು ರಮೇಶ್ ಕುಮಾರ್ ಜೊತೆ ಸಭೆ ಇಲ್ಲ ಸರ್. ಉತ್ತಮಪ್ಪ ರಾಜಕೀಯದಲ್ಲಿ ಅಲ್ಲ, ಇವತ್ತು ರಮೇಶ್ ಕುಮಾರ್ ಅವ್ರ ಬಣ ಜೊತೆ ಸಭೆ ಮಾಡ್ತಾ ಇದ್ದಾರೆ ಸರ್. ರಮೇಶ್ ಕುಮಾರ್ ಬಣದ ಜೊತೆ ಸಭೆ ಮಾಡ್ತಾ ಇದ್ದಾರೆ ಸರ್. ಉತ್ತರ ಕೋಲಾರದವರೆಲ್ಲ ಭೇಟಿ ಮಾಡ್ತೀವಿ ಸಾಯಂಕಾಲ ಸರ್. ಸರಿ ಬನ್ನಿ ಸರ್. ಒಟ್ಟಿನಲ್ಲಿ ಈ ಕೋಲಾರದ ಬಂಡಾಯ ಏನಿದೆ ಅದನ್ನ ಹೇಗೆ ಶಮನ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬಾಗಲಕೋಟೆಯ ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲೂ ಕೂಡ ಭಿನ್ನಮತ ಸ್ಫೋಟ ಆಗಿರುವಂಥದ್ದು ಹೈಕಮಾಂಡ್ಗೆ ಸಾಕಷ್ಟು ತಲೆಬಿಸಿಯಾಗಿದೆ. ಈಗ ಬಾಗಲಕೋಟೆಯ ಒಂದು ಬಿಕ್ಕಟ್ಟು. ಒಂದ್ ಕಡೆ ಸಂಯುಕ್ತಾಗೆ ಟಿಕೆಟ್ ನೀಡಿದ್ದಕ್ಕೆ ವೀಣಾ ಕಾಶಪ್ಪನವರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಟಿಕೆಟ್ ಸಿಗಬೇಕಿತ್ತು ಅನ್ನುವಂಥದ್ದು ವೀಣಾ ಕಾಶಪ್ಪನವರ ಒಂದು ಮಾತು. ಹಾಗಾಗಿ ಕೈ ನಾಯಕರ ಬಂಡಾಯ ಶಮನಕ್ಕೆ ಈಗ ಸಿಎಂ ಕೂಡ ತಂತ್ರವನ್ನ ಹೆಣಿತಾ ಇದ್ದಾರೆ. ಸಿಎಂ ಅಂಗಳದಲ್ಲಿದೆ ಈಗ ಬಂಡಾಯದ ಒಂದು ಬಿಸಿ. ವೀಣಾ ಕಾಶಪ್ಪನವರ ದಂಪತಿಗೆ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ದಾರೆ ಸಿಎಂ. ಇವತ್ತು ವೀಣಾ ದಂಪತಿ ಕೂಡ ಬೆಂಗಳೂರಿಗೆ ಬರ್ತಾರೆ. ಕಾಂಗ್ರೆಸ್ ವರಿಷ್ಠರು ಕೂಡ ಮಾತಾಡ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಕಾಶಪ್ಪನವರ ದಂಪತಿಯ ಜೊತೆಗೆ ಮಾತನಾಡಿ ಅವರ ಮನವೊಲಿಕೆ ಮಾಡ್ತೀನಿ ಅಂತ ಹೇಳಿ ಸಿಎಂ ಕೂಡ ಹೇಳಿದ್ದಾರೆ. ಇವತ್ತು ಮೈಸೂರಿನಿಂದ ಹೊರಡುವಂತಹ ಸಿಎಂ ಮೊದಲು ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ನಾಮಪತ್ರ ಸಲ್ಲಿಕೆಗೆ ಒಂದು ಪಾದಯಾತ್ರೆ ಇದೆ, ಅಲ್ಲಿ ಭಾಗಿಯಾಗಬೇಕು. ಅದಾದ ನಂತರ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಮೊದಲು ಕೋಲಾರದ ಶಾಸಕರ ಜೊತೆಗೆ ಮಾತಾಡ್ತಾರೆ. ಅದಾದ ನಂತರ ಕಾಶಪ್ಪನವರ ದಂಪತಿ ಜೊತೆಗೂ ಕೂಡ ಮಾತಾಡ್ತಾರೆ. ಸಂಧಾನ ಏನಾದರೂ ನನ್ನ ಪರ ಆಗದೆ ಇದ್ರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅನ್ನುವಂಥದ್ದನ್ನ ವೀಣಾ ಖಡಕ್ ಆಗಿ ಹೇಳ್ಬಿಟ್ಟಿದ್ದಾರೆ. ಪಕ್ಷೇತರರಾಗಿ ನಾನು ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಅನ್ನುವಂಥದ್ದನ್ನೇ ಅವ್ರು ಮಾತಾಡ್ತಾ ಇದ್ದಾರೆ. ನಾವು ಪಕ್ಷಕ್ಕೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ಬೇಡ ಬಿಡಿ, ನಮಗೂ ಪಕ್ಷದ ಟಿಕೆಟು, ನಾನು ಪಕ್ಷೇತರರಾಗಿ ಸ್ಪರ್ಧಿಸ್ತೀನಿ ಅಂತ ಹೇಳಿ ವರಿಷ್ಠರ ವಿರುದ್ಧ ಶಾಸಕ ವಿಜಯಾನಂದ ಕಾಶಪ್ಪನವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ RB ತಿಮ್ಮಾಪುರ ಮತ್ತು ವಿನಯ್ ಕುಲಕರ್ಣಿ ಇವರೆಲ್ಲರ ಜೊತೆಗೂ ಕೂಡ ಮಾತಾಡಿದ್ವಿ. ನೋಡೋಣ ಸಂಧಾನ ಏನಾದರೂ ಯಶಸ್ವಿ ಆಗತ್ತಾ ಅಂತ ಹೇಳಿ. ಸಂಧಾನ ಯಶಸ್ವಿ ಆಗಲಿಲ್ಲ ಅಂತ ಹೇಳಿದ್ರೆ ಪಕ್ಷೇತರರಾಗಿ ನಾನು ಕಣಕ್ಕಿಳಿತೀನಿ, ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿತೀನಿ ಅಂತ ಹೇಳಿ ವೀಣಾ ಕಾಶಪ್ಪನವರು ಕೂಡ ಈಗ ಹೇಳಿಕೆ ಕೊಟ್ಟಿರುವಂಥದ್ದು ಸಾಕಷ್ಟು ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ಗೆ ಈಗ ಇರುವಂತಹ ಒಂದು ಬಂಡಾಯ, ಮೊದಲು ಕೋಲಾರದ ಒಂದು ಬಂಡಾಯವನ್ನು ಶಮನ ಮಾಡಬೇಕು, ಇತ್ತ ಬಾಗಲಕೋಟೆಯ ಒಂದು ಬಂಡಾಯವನ್ನು ಕೂಡ ಶಮನ ಮಾಡಬೇಕು. ಇವತ್ತು ಬಿಡುವಿಲ್ಲದಂತಹ ಚಟುವಟಿಕೆ ಸಿಎಂ ಮತ್ತು ಡಿಸಿಎಂಗೆ ಇದ್ದೈತೆ. ಮೊದಲನೇದಾಗಿ ಬಂಡಾಯ ಶಮನ ಮಾಡಿ ನಂತರ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಬೇಕಾಗತ್ತೆ. ಮೊದಲು ಈಗ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದ ಮುಂಚೆ ಇಲ್ಲಿ ಆಗಿರುವಂತಹ ಒಂದು ಬಂಡಾಯವನ್ನು ಹೇಗೆ ಶಮನ ಮಾಡ್ತಾರೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ.
ಇನ್ನು ಇದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಈಗ ಗೊಂದಲ ಆಗಿರುವಂತದ್ದು ಕಂಡು ಬರ್ತಾ ಇದೆ. ಸೊ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲೂ ಕೂಡ ಏನಾದ್ರೂ ಬಂಡಾಯ ಸ್ಫೋಟ ಆಗುತ್ತಾ ಹಾಗಾದ್ರೆ? ಯಾಕಂದ್ರೆ ರಕ್ಷಾರಾಮಯ್ಯ ಬದಲು ವೀರಪ್ಪ ಮೊಯ್ಲಿ ಅಥವಾ ಶಿವಶಂಕರ್ ರೆಡ್ಡಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಸೊ ಈಗಿರುವಂತಹ ಬಲಮೂಲಗಳ ಮಾಹಿತಿ ಪ್ರಕಾರ ರಕ್ಷಾರಾಮಯ್ಯ ಆಗ್ತಾರೆ ಇಲ್ಲಿಗೆ ಅಭ್ಯರ್ಥಿ ಅನ್ನುವಂಥದ್ದು ವಿಚಾರ ಏನಿದೆಯಲ್ಲ, ಸೊ ಕ್ಷೇತ್ರದ ಸಚಿವರು ಮತ್ತು ಶಾಸಕರು ಹಾಗೆ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಡಿಸಿಸಿ ಅಧ್ಯಕ್ಷರುಗಳು ಕೂಡ ನಾಯಕರ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಕ್ಷೇತ್ರಕ್ಕೆ ಸಂಬಂಧ ಇಲ್ಲದೆ ಇರೋರನ್ನ ಕರ್ಕೊಂಡು ಬಂದು ಇಲ್ಲಿ ನೀವು ಟಿಕೆಟ್ ನೀಡಿದ್ರೆ ಬಂಡಾಯ ಹೇಳಬೇಕಾಗತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಕೂಡ ನಾಯಕರು ನೀಡಿದ್ದಾರೆ. ಸೊ ಹಾಗಾಗಿ ಕೋಲಾರ ಅದರ ಅಕ್ಕಪಕ್ಕದ ಎಲ್ಲ ಕ್ಷೇತ್ರಗಳಿಗೂ ಕೂಡ ಒಂದು ಬಂಡಾಯದ ಬಿಸಿ ತಟ್ಟುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಸೊ ಒಟ್ಟಿನಲ್ಲಿ ಈಗ ಚಿಕ್ಕಬಳ್ಳಾಪುರದ ಟಿಕೆಟ್ ಯಾರಿಗೆ ಸಿಗಬೇಕು ಅನ್ನುವಂಥ ಒಂದು ಪ್ರಶ್ನೆ. ಸೊ ಇಲ್ಲಿ ರೇಸ್ನಲ್ಲಿರುವಂಥವರು ವೀರಪ್ಪ ಮೊಯ್ಲಿ, ಶಿವಶಂಕರ್ ರೆಡ್ಡಿ ಮತ್ತು ರಕ್ಷಾರಾಮಯ್ಯ. ಸೊ ಈಗ ಸಿಗ್ತಾ ಇರುವಂತಹ ಒಂದು ಮಾಹಿತಿ ಪ್ರಕಾರ ಇಲ್ಲೊಂದು ಕಡೆ ರಕ್ಷಾರಾಮಯ್ಯ ಅವರನ್ನ ತರಬೇಕು. ಯಂಗ್ಸ್ಟರ್ ಇದ್ದಾರೆ, ಯೂತ್ ಕಾಂಗ್ರೆಸ್ನಲ್ಲೂ ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಂಥವ್ರು. ಸೊ ಹಾಗಾಗಿ ರಕ್ಷಾರಾಮಯ್ಯ ಅವರನ್ನ ತರಬೇಕು ಚಿಕ್ಕಬಳ್ಳಾಪುರಕ್ಕೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಆದರೆ ಇಲ್ಲಿರುವಂಥ ಆಲ್ರೆಡಿ ಈಗ ಸೀನಿಯರ್ ಇದ್ದಾರೆ ವೀರಪ್ಪ ಮೊಯ್ಲಿ, ಮಾಜಿ ಮುಖ್ಯಮಂತ್ರಿಗಳು, ಜೊತೆಗೆ ಅಲ್ಲಿರುವಂತಹ ಪ್ರಮುಖ ನಾಯಕ ಶಿವಶಂಕರ್ ರೆಡ್ಡಿ, ಇವರೆಲ್ಲರೂ ಕೂಡ ಯಾಕೆ ಹೊಸಬ್ರನ್ನ ಇಲ್ಲಿಗೆ ತರಬೇಕು? ಕ್ಷೇತ್ರಕ್ಕೆ ಸಂಬಂಧನೇ ಇಲ್ಲದೆ ಇರುವಂತಹ ರಕ್ಷಾರಾಮಯ್ಯರನ್ನ ಕರೆ ತರಬಾರ್ದು, ಇಲ್ಲಿ ಕ್ಷೇತ್ರಕ್ಕೆ ಕೊಡಬಾರ್ದು ಟಿಕೆಟ್ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ನಾಯಕರುಗಳು ಕೂಡ ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಈಗ ಸಿಎಂ ಮತ್ತು ಡಿಸಿಎಂಗೆ ತಲೆಬಿಸಿ ಆಗಿರುವಂಥದ್ದು ಒಂದು ಕೋಲಾರದ ಒಂದು ಬಂಡಾಯ ಶಮನ ಮಾಡಬೇಕು. ಅಕಸ್ಮಾತ್ ಇಲ್ಲಿ ಶಮನ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ಚಿಕ್ಕಬಳ್ಳಾಪುರಕ್ಕೂ ಕೂಡ ಹಬ್ಬತ್ತೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ನಾಯಕರುಗಳು ಸಿಡಿದೇಳ್ಬೋದು, ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಹೇಳಿ ಮುಂದಾಗ್ಬೋದು. ಸೊ ಇದೆಲ್ಲವನ್ನ ಹೇಗೆ ಸಿಎಂ ಮತ್ತು ಡಿಸಿಎಂ ತಣಿಸ್ತಾರೆ, ಈ ಮುನಿಸನ್ನ ಹೇಗೆ ತಣಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕರ. ಸುಮ್ಮನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಸುನಿಲ್ ನೀಡ್ತಾರೆ, ಮಾತಾಡ್ತಾ ಹೋಗೋಣ. ಸುನಿಲ್, ನಾವು ನೋಡ್ತಾ ಇದ್ದೀವಿ ಕೋಲಾರದ ಒಂದು ಬಂಡಾಯ, ಬಾಗಲಕೋಟೆಯ ಬಂಡಾಯ, ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಂಡಾಯ ಹೇಳುವಂತಹ ಒಂದು ಸಾಧ್ಯತೆಗಳಿವೆ. ಸೊ ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಈ ಟಿಕೆಟ್ ಹಂಚಿಕೆಯ ಗೊಂದಲ ಸಾಕಷ್ಟು ತಲೆಬಿಸಿ ಆಗ್ತಾ ಇದೆ. ಒಂದ್ ಕಡೆ ಬಿಜೆಪಿಯಲ್ಲಿ ನೋಡ್ತಾ ಇದ್ವಿ ನಾವು, ಬಿಜೆಪಿಯಲ್ಲೂ ಕೂಡ ಇದೇ ರೀತಿಯ ಒಂದು ಬಂಡಾಯ ಹೇಗೆ ತಲೆಬಿಸಿಗೆ ಕಾರಣವಾಗಿದೆ ಅಂತ ಹೇಳಿ. ಕಾಂಗ್ರೆಸ್ ಕೂಡ ಏನ್ ಕಮ್ಮಿ ಇಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಇದನ್ನೇ ನಾವು ನೋಡ್ತಾ ಇದೀವಿ. ಬಟ್ ಸಿಎಂ ಮತ್ತು ಡಿಸಿಎಂ ಮುಂದೆ ಇರುವಂತಹ ಬಹಳ ದೊಡ್ಡ ಚಾಲೆಂಜ್ ಏನು, ಹೇಗೆ ಅವರನ್ನ ಸಮಾಧಾನ ಪಡಿಸ್ತಾರೆ ಅಂತ ಹೇಳಿ? ರೆಹಮಾನ್, ಪ್ರಮುಖವಾಗಿ 3 ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ಗೊಂದಲ ಒಂದು ರೀತಿಯಾಗಿ ಟಿಕೆಟ್ನ ಒಂದು ಬಿಸಿ ತುಪ್ಪವಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ಪರಿಣಮಿಸಿರುವಂತೆ. ಯಾಕಂದ್ರೆ ಪ್ರಮುಖವಾಗಿ ಕೋಲಾರ ಆಗ್ಬೋದು, ಬಾಗಲಕೋಟೆ ಆಗ್ಬೋದು, ಚಿಕ್ಕಬಳ್ಳಾಪುರ, ಈ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆಯ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ. ಅಲ್ಲಿ ಬಂಡಾಯ ಬಿಸಿ ಕೂಡ ಜೋರಾಗಿರುವಂಥದ್ದು. ಪ್ರಮುಖವಾಗಿ ನಾವು ಕೋಲಾರದ ವಿಚಾರವನ್ನ ನೋಡ್ತಾ ಇದ್ರೆ ಇಲ್ಲಿ KH ಮುನಿಯಪ್ಪ ಅವರವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಈಗಾಗಲೇ ಟಿಕೆಟ್ ಬಹುತೇಕವಾಗಿ ಫಿಕ್ಸ್ ಅಂತ ಆಯಿತು. ಅದಾದ ಬೆನ್ನಲ್ಲೇ ನಿನ್ನೆ ಏನು ವಿಚಾರ ಹೊರಗಡೆ ಬಂತು, ಅದಾದ ಬೆನ್ನಲ್ಲೇ ಈಗಾಗಲೇ ಅಲ್ಲಿರುವಂತಹ ಶಾಸಕರಾಗ್ಬೋದು, ಪರಿಷತ್ ಸದಸ್ಯರು ದೊಡ್ಡ ಮಟ್ಟಿಗೆ ಒಂದು ಹೈಡ್ರಾಮಾವನ್ನೇ ಕೂಡ ಸೃಷ್ಟಿ ಮಾಡಿದ್ರು. ಎಲ್ಲರೂ ಕೂಡ ನೇರವಾಗಿ ವಿಧಾನಸೌಧಕ್ಕೆ ಬಂದು ರಾಜೀನಾಮೆ ಪತ್ರದ ಸಮೇತ ಬಂದು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಸ್ಪೀಕರ್ ಅವರ ಅಂದ್ರೆ ಸಭಾಧ್ಯಕ್ಷರ ಕೊಠಡಿ ಒಳಗೆ ಹೋದ್ರು ಕೂಡ ಅಲ್ಲಿವರೆಗೆ ಹೋದ್ರು. ಅದಾದ ನಂತರದ ಅವ್ರನ್ನ ಮನವೊಲಿಕೆ ಪ್ರಯತ್ನ ಆಯಿತು. ಇವತ್ತು ಮುಖ್ಯಮಂತ್ರಿಗಳು ಅವ್ರನ್ನ ಎಲ್ಲರನ್ನು ಕೂಡ ಸಂಜೆ 4 ಗಂಟೆಗೆ ಮನವೊಲಿಕೆಗೆ ಸಂಧಾನಕ್ಕೂ ಕೂಡ ಕರೆದಿರುವಂತು. ಅದರಲ್ಲಿ ಪ್ರಮುಖವಾಗಿ ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಕಳೆದ 2019 ವೀಣಾ ಕಾಂಚಪುರ ಅವರು ಸ್ಪರ್ಧೆ ಮಾಡಿ ಸೋತಿದ್ರು. ಆದ್ರೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಕೆಲಸವನ್ನು ಕೂಡ ಮಾಡ್ತಿದ್ರು. ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶ ಮತ್ತೆ ಕೊನೆ ಹಂತದಲ್ಲಿ ಶಿವಾನಂದ ಪಾಟೀಲ್ ಅವರ ಪುತ್ರಿಗೆ ಈಗಾಗಲೇ ಟಿಕೆಟ್ ಕೂಡ ಸಿಕ್ಕಿರುವಂತು. ಇದೇನು ದೊಡ್ಡ ಮಟ್ಟಿಗೆ ಒಂದು ರೀತಿ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ. ಪಕ್ಷ ನಮಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ನಮಗೂ ಕೂಡ ಟಿಕೆಟ್ ಬೇಡ, ಪಕ್ಷಕ್ಕೆ ನಾವು ಬೇಡ ಅಂದ್ರೆ ಪಕ್ಷದ ಟಿಕೆಟ್ ಕೂಡ ನಮಗೆ ಬೇಡ, ನಾವು ಬಂಡಾಯವಾಗಿ ಅಂದ್ರೆ ಪಕ್ಷೇತರವಾಗಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಬಹಿರಂಗವಾಗಿ ವೀಣಾ ಕಾಶಂಪುರ ಅವರು ಈಗಾಗಲೇ ಒಂದ್ ಕಡೆ ಹೇಳಿಕೆಯನ್ನು ಕೂಡ ಕೊಡ್ತಾ ಇರೋದು. ಇದು ಒಂದು ರೀತಿಯಾಗಿ ಉತ್ತರ ಕರ್ನಾಟಕ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗೆ ತಲೆನೋವು ಕೂಡ ಆಗಿರೋದು. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಈ ಒಂದು ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೂಡ ಅಂತಿಮವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಬೆನ್ನೆ ಅಲ್ಲಿರುವಂತಹ ಶಾಸಕರು ಈಗಾಗಲೇ ಬಂಡಾಯವನ್ನು ಕೂಡ ಇದ್ದಾರೆ, ಮತ್ತೆ ಪತ್ರ ಬರಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಯಾಕೆ ನೀವು ಹೊರಗಿನವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಟಿಕೆಟ್ ಅನ್ನ ಕೊಡ್ತಾ ಇದ್ರಿ? ರಕ್ಷಾರಾಮಯ್ಯ ಅವರ ಇನ್ಸ್ಟಿಟ್ಯೂಟ್ಗಳಾಗಬಹುದು, ಅವರ ಶಿಕ್ಷಣ ಸಂಸ್ಥೆಗಳೆಲ್ಲವೂ ಕೂಡ ಬೆಂಗಳೂರು ಉತ್ತರದಲ್ಲಿದೆ, ಅಲ್ಲಿ ಟಿಕೆಟ್ ಅನ್ನ ಕೊಡಿ ಅವರಿಗೆ, ಇಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡಿ, ಶಿವಶಂಕರ್ ರೆಡ್ಡಿ ಇಲ್ಲಾಂದ್ರೆ ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ಕೊಡಿ ಅಂತೇಳಿ ಒಂದು ರೀತಿ ಸಾಕಷ್ಟು ಒತ್ತಡವನ್ನು ಕೂಡ ಈಗಾಗಲೇ ಶಾಸಕರು ಹಾಕ್ತಾ ಇರಂತು. ಹಾಗಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕರಂದ್ರೆ DK ಶಿವಕುಮಾರ್, ಸಿದ್ದರಾಮಯ್ಯ ಅವರಿಗೆ ಅನಿವಾರ್ಯವಾಗಿ ಈ ಒಂದು ಬಂಡಾಯವನ್ನು ಮತ್ತು ಅಸಮಾಧಾನವನ್ನು ಶಮನ ಮಾಡುವಂತ ಪರಿಸ್ಥಿತಿ ಕೂಡ ಅನಿವಾರ್ಯವಾಗಿದೆ. ಹೇಗೆ ಇದನ್ನ ಬ್ಯಾಲೆನ್ಸ್ ಮಾಡ್ತಾರೆ ಕಾದ್ ನೋಡಬೇಕಾಗಿದೆ. ಇವತ್ತು ಎಲ್ಲ 3 ಲೋಕಸಭಾ ಕ್ಷೇತ್ರಗಳ ಒಂದು ಬಂಡಾಯ ಆಗ್ಬೋದು, ಅಸಮಾಧಾನ ವಿಚಾರಕ್ಕೆ ಸಭೆ ಕರೆದಿರುವಂತಹ ಮುಖ್ಯಮಂತ್ರಿಗಳು, DCM ಮತ್ತೆ CM ಅವರು ಮುಂದಾಳತ್ವದಲ್ಲಿ ಒಂದು ಸಭೆ ಕೂಡ ನಡೆಯುತ್ತೆ. ಸಭೆಯಲ್ಲಿ ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ ಪ್ಲಾನ್ ಕೂಡ ಮಾಡ್ತಾ ಇರೋದು. ಇದರಲ್ಲಿ ಪ್ರಮುಖವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ. ಈಗ ಒಂದಷ್ಟು ಮಾಹಿತಿಗಳ ಪ್ರಕಾರ ಚಿಕ್ಕಪೆದ್ದಣ್ಣ ಅವರ ಟಿಕೆಟ್ ಸದ್ಯಕ್ಕೆ ಹೋಲ್ಡ್ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ
ಮನವೊಲಿಕೆ ನಂತರದಲ್ಲಿ ಬೇರೆ ನಿರ್ಧಾರಗಳು ಕೂಡ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟಿಗೆ ಈ ಒಂದು 3 ಲೋಕಸಭೆಗಳ ತಲೆಬಿಸಿ ಕೂಡ ಜಾಸ್ತಿ ಆಗಿರುವಂತದ್ದು ರೆಹಮಾನ್. ಓಕೆ, ಹೋಲ್ಡ್ ಸುನಿಲ್. ನಮ್ಮ ಜೊತೆಗೆ ಹಾಗೆ ನಮ್ಮ ಮೈಸೂರು ಪ್ರತಿನಿಧಿ ರಾಮ್ ಮತ್ತು ಸೈಯದ್ ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ.